ನಮ್ಮ ಭಾರತ ದೇಶದಲ್ಲಿ 212 ಮಿಲಿಯನ್ ಜನ ಡಯಾಬಿಟಿಸಿಂದ ನರಳ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರೀ ಡಯಾಬಿಟಿಕ್ಕಿಂದ ಡಯಾಬಿಟಿಸ್ ಸ್ಟೇಜ್ಗೆ ಎಂಟ್ರಿ ಆಗ್ತಾನೇ ಇದ್ದಾರೆ. ಸೊ ಇದ್ರ ಬಗ್ಗೆ ಖಂಡಿತ ಗಮನ ಹರಿಸೋದು ಬಹಳನೇ ಅವಶ್ಯಕ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣವೇ ನಮ್ಮ ಡಯಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೈಸೇ ಮುಖ್ಯವಾದ ಆಹಾರ ಆಗಿದೆ. ಅದರ ಸೇವನೆ ಅತ್ಯಂತ ಹೆಚ್ಚಾಗಿ ಕೆಲವ್ರ ಮನೆಗಳಲ್ಲಿ 3 ಹೊತ್ತು ಕೂಡ ರೈಸ್ನೇ ತಿನ್ನೋ ರೂಢಿ ಇದೆ. ಈ ಒಂದು ರೈಸ್ನಲ್ಲಿ ಸ್ಟಾರ್ಚ್ ಅನ್ನೋ ಅಂಶ ಬಹಳನೇ ಹೆಚ್ಚಾಗಿದೆ. ಇದು ನಮ್ಮ ಶುಗರ್ ಲೆವೆಲ್ನ ಜಾಸ್ತಿ ಮಾಡ್ತಾನೆ ಇರುತ್ತೆ. ಹಾಗಾದರೆ ಡಯಾಬಿಟಿಸ್ ಇರೋರು ಅನ್ನ ಸೇವನೆ ಮಾಡಲೇಬಾರ್ದು? ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ KM. ನಮ್ಮ ಆಯುರ್ ಶಾಲಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ನಾವು ಡಯಾಬಿಟಿಸ್ ಇರೋರು ಯಾವ ಅಕ್ಕಿನ ಉಪಯೋಗಿಸ್ಬೇಕು, ಹಾಗೆ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಯಾಬಿಟಿಸ್ ಇರೋರು ಅನ್ನ ತಿನ್ನಲೇಬಾರ್ದು ಅಂತ ಖಂಡಿತ ಇಲ್ಲ. ಅದನ್ನು ನಿಯಮಿತವಾಗಿ, ಅಂದರೆ ಒಂದು ಫಿಕ್ಸೆಡ್ ಕ್ವಾಂಟಿಟಿ, ಒಂದು ಸ್ಮಾಲ್ ಕಪ್ ಅಂತ ಹೇಳ್ತೀನಿ, ಅಷ್ಟನ್ನು ಒಂದು 30 ಗ್ರಾಮು 50 ಗ್ರಾಮ್ ಅಷ್ಟು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ತಟ್ಟೆ ತುಂಬ ಅನ್ನ ಹಾಕೋತೀವಿ, ಸಾಂಬಾರು ಪಲ್ಯನೆಲ್ಲ ಸ್ವಲ್ಪ ಸೈಡ್ಗೆ ಒಂದು ಅರ್ಧ ಸೌಟು ಅಥವಾ ಒಂದಿಷ್ಟೇ ಹಾಕ್ಕೊಳ್ತೀವಿ. ಆ ಥರ ಮಾಡಬಾರ್ದು. ಆ್ಯಕ್ಚುಲಾಗಿ ಯಾವ ಥರ ತಿನ್ನಬೇಕಂದ್ರೆ, ತರಕಾರಿಗಳು ನಾರಿನಂಶ ಹೆಚ್ಚಾಗಿರೋದ್ರಿಂದ ಆ ಥರ ಬೇಳೆ ತರಕಾರಿ ಇಂಥದನ್ನು ನಾವು ಜಾಸ್ತಿ ಹಾಕ್ಕೋಬೇಕು. ಹಾಗೆ ಅನ್ನದ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಬೇಕು. 1-2 ಸ್ಪೂನ್ 3 ಸ್ಪೂನ್ ಅಷ್ಟೇ ಉಪಯೋಗ ಮಾಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಥರ ಹಾಕ್ಕೊಂಡು ಊಟ ಮಾಡಿದಾಗ ಖಂಡಿತ ನಿಮ್ಮ ಶುಗರ್ ಲೆವೆಲ್ನ ನಾರ್ಮಲಾಗಿ ಇಟ್ಕೋಬೋದು. ಅನ್ನದ ಪ್ರಮಾಣ ಎಷ್ಟು ಅಂತ ನಾವು ತಿಳ್ಕೊಂಡ್ವಿ. ನೆಕ್ಸ್ಟು ಯಾವ ರೈಸು ಹೆಂಗೆ ಸೆಲೆಕ್ಟ್ ಮಾಡಬೇಕು. ಮಾರ್ಕೆಟಲ್ಲಿ ಹಲವಾರು ರೀತಿಯ ರೈಸ್ ಇದೆ. ಅದರಲ್ಲೆಲ್ಲ ಯಾವುದು ಡಯಾಬಿಟಿಸ್ ಇರೋರಿಗೆ ಒಳ್ಳೆಯದು. ಕೆಲವರು ಬ್ರೌನ್ ರೈಸ್ ಒಳ್ಳೆಯದು ಅಂತಾರೆ, ಕೆಲವರು ರೆಡ್ ರೈಸ್ ಒಳ್ಳೆಯದು ಅಂತಾರೆ, ಕೆಲವರು ಸೋನಾ ಮಸೂರಿ ಒಳ್ಳೆಯದು ಅಂತಾರೆ. ಹಾಗಾದರೆ ಯಾವುದು ಒಳ್ಳೆಯದು? ಯಾವುದೇ ಅಕ್ಕಿ ಆಗಲಿ ಸ್ಟಾರ್ಚ್ ಲೆವೆಲ್ಲು ಹೆಚ್ಚಾಗೇ ಇರುತ್ತೆ. ಆದ್ದರಿಂದ ನಾವು ಅಕ್ಕಿ ಸೆಲೆಕ್ಷನ್ ಮಾಡುವಾಗ ಕೆಂಪಕ್ಕಿ ಇದ್ದರೆ ಒಳ್ಳೆಯದು. ಯಾಕೆ ಅಂದರೆ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ವಿಟಮಿನ್ಸ್ ಕೂಡ ಜಾಸ್ತಿ ಇದೆ. ಆದಷ್ಟು ಪಾಲಿಶ್ ಕಮ್ಮಿ ಇರೋಂಥ ರಾ ರೈಸ್ನ ಯೂಸ್ ಮಾಡಿ. ಒಂದು 6 ತಿಂಗಳು ಹಳೆ ಅಕ್ಕಿ ಇದ್ದರೆ ಒಳ್ಳೆಯದು. 6 ತಿಂಗಳು ಹಳೆ ಅಕ್ಕಿ ನಿಮ್ಗೆ ಸಿಕ್ಕಿಲ್ಲ ಅಂದರೆ ನೀವು ಪರ್ಚೇಸ್ ಮಾಡಿ ಅದನ್ನು ಒಂದು 6 ತಿಂಗಳು ಜೋಪಾನವಾಗಿ ಇಟ್ಕೊಳ್ಳಿ. ಹುಳ ಬರದೇ ಇರೋ ರೀತಿ ಹೇಗಪ್ಪ ಇಡೋದು ಅಂದರೆ, ಆ ಅಕ್ಕಿಗೆ ಒಂದಷ್ಟು ಈ ಸಣ್ಣದು ಕೆಂಪು ಮೆಣಸಿನ್ಕಾಯಿ ಬರುತ್ತೆ, ಖಾರ ಇರೋವಂಥದ್ದು, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಅಂತ ಕೂಡ ಹೇಳ್ತಾರೆ, ಅದನ್ನೊಂದಷ್ಟು, ಹಾಗೆ ಬೇವಿನ ಸೊಪ್ಪು, ಒಣಗಿರೋ ಬೇವಿನ ಸೊಪ್ಪನ್ನ ಸ್ವಲ್ಪ ಹಾಕಿ ಇಟ್ಟಾಗ ಅದು ಹುಳ ಬೀಳೋದಿಲ್ಲ. ನೀವು ತೇವ ಇಲ್ಲದೆ ಇರೋ ಕಡೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 6 ತಿಂಗಳು ಹಳೆ ಅಕ್ಕಿ ಯೂಸ್ ಮಾಡಿದಾಗ ನಿಮಗೆ ಅನ್ನ ಮುದ್ದೆ ಥರ ಆಗಲ್ಲ. ಯಾಕೆ ಅಂದರೆ ಅದರಲ್ಲಿ ಅಮೈಲೋಸ್ ಅನ್ನೋ ಸ್ಟಾರ್ಚ್ ಇರುತ್ತೆ. ಅಮೈಲೋಪೆಕ್ಟಿನ್ ಇದ್ದಾಗ ಅನ್ನ ಮುದ್ದೆ ಥರ ಆಗಿಬಿಡುತ್ತೆ. ಹೊಸ ಅಕ್ಕಿ ಅನ್ನ ಮಾಡಿ ನೀವು ನೋಡಿರ್ಬೋದು, ಅದು ಜಾಸ್ತಿ ನೀರನ್ನು ತಗೊಳ್ಳಲ್ಲ, ಹಾಗೆ ಪೂರ್ತಿ ಮುದ್ದೆ ಥರ ಆಗುತ್ತೆ. ಹಳೆ ಅಕ್ಕಿಲಿ ಅನ್ನ ಮಾಡಿದಾಗ ನಿಮಗೆ ಉದುದ್ರಾಗಿ ಚೆನ್ನಾಗಿ ಅರಳುತ್ತೆ. ಸಣ್ಣ ಕಾವಲ್ಲಿ ಕೊನೆಯಲ್ಲಿ ಒಂದು 5 ನಿಮಿಷ ಬಿಟ್ಟಾಗ ಅದು ಪೂರ್ತಿಯಾಗಿ ಅರಳುತ್ತೆ. ಒಂದಗಳು ಅಂಟಲ್ಲ, ಉದುದ್ರಾಗಿರುತ್ತೆ. ಚೆನ್ನಾಗಿ ಬೆಂದಿದ್ರೂ ಕೂಡ, ನೀರು ಹೆಚ್ಚಾಗಿಟ್ರೂ ಕೂಡ ಅದು ಮುದ್ದೆ ಥರ ಆಗಲ್ಲ. ನಮ್ಮ ಆಯುರ್ವೇದದಲ್ಲಿ ಡಯಾಬಿಟಿಸ್ಗೆ ಪ್ರಮುಖವಾದ ಕಾರಣ ನವಾನ್ನಪಾನ ಸೇವನ ಅಂತ ಹೇಳಿದ್ದಾರೆ. ಅಂದರೆ ಹೊಸ ಅಕ್ಕಿನ ನೀವು ಸ್ವಲ್ಪ ದಿನ ಸ್ಟೋರ್ ಮಾಡದೆ ಡೈರೆಕ್ಟಾಗಿ ಉಪಯೋಗಿಸೋದ್ರಿಂದ ಅದರಲ್ಲಿ ಅತ್ಯಂತ ಹೆಚ್ಚು ಸ್ಟಾರ್ಚ್ನ ಅಂಶ ಇರುತ್ತೆ. ಅದು ಪ್ರಮುಖವಾಗಿ ಡಯಾಬಿಟಿಸ್ ಕಾಯಿಲೆ ಬರೋಕ್ಕೆ ಒಂದು ಕಾರಣ ಆಗುತ್ತೆ. ಹಾಗೆ ಶುಗರ್ ಇರೋರು ಇಂಥ ಅಕ್ಕಿ ಯೂಸ್ ಮಾಡಿದಾಗ ನಿಮಗೆ ಇನ್ನೂ ಸ್ಟಾರ್ಚ್ ಹೆಚ್ಚಾಗಿ ಶುಗರ್ ಲೆವೆಲ್ ಸ್ಪೈಕ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಆದಷ್ಟು ಹಳೆ ಅಕ್ಕಿ ಉಪಯೋಗಿಸಿ. ಹಾಗೆ ಅನ್ನ ಮಾಡುವಾಗ 3-4 ಸತಿ ಚೆನ್ನಾಗಿ ಅಕ್ಕಿನ ತೊಳಿರಿ.
ಯಾಕೆ ತೊಳಿಬೇಕು ಅಂದರೆ ಅದರಲ್ಲಿ ಹೆಚ್ಚಿನ ಒಂದು ಸ್ಟಾರ್ಚ್ ಅಂಶ ಏನಿದೆ ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಚೆನ್ನಾಗಿ 3-4 ಸತಿ ತೊಳೆದು ನಂತರ ಒಂದು ಅರ್ಧ ಗಂಟೆನ 1 ಅವರ್ ನೆನೆಸಿಟ್ಬಿಟ್ಟು ನಂತರ ಅನ್ನ ಮಾಡಿ. ಹಾಗೆ ಕುಕ್ಕರ್ನಲ್ಲಿ ಅನ್ನ ಮಾಡೋದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ ಕುಕ್ಕರ್ನಲ್ಲಿ ಮಾಡಿರೋದು ಒಂದು ಆಮತ್ವ ಉಂಟಾಗುತ್ತೆ, ಡೈಜೆಷನ್ಗೂ ಕೂಡ ಕಷ್ಟ ಆಗುತ್ತೆ. ಸೊ ಓಪನ್ ವೆಸಲಲ್ಲಿ ಅನ್ನ ಮಾಡೋದು ತುಂಬಾ ಒಳ್ಳೆಯದು. ಅದು ಡೈರೆಕ್ಟಾಗಿ ಒಂದು ಬೆಂಕಿಯ ಕಾಂಟ್ಯಾಕ್ಟಿಂದ ಓಪನ್ ಆಗೋದ್ರಿಂದ ಅದು ಹಗುರವಾಗಿರುತ್ತೆ, ಜೀರ್ಣಕ್ರಿಯೆಗೆ ಹಗುರವಾಗಿರುತ್ತೆ. ಹಾಗೆ 1-2-3 ಸಣ್ಣ ಶುಂಠಿ ತುಂಡುಗಳು, ಹಸಿ ಶುಂಠಿನ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯದದು. ಅದರಿಂದ ಕೂಡ ಶುಗರ್ ಲೆವೆಲ್ಗೂ ಕೂಡ ಹೆಲ್ಪ್ ಆಗುತ್ತೆ ಕಮ್ಮಿ ಆಗಲಿಕ್ಕೆ. ಸೊ ಓಪನ್ ವೆಸಲಲ್ಲಿ ನೀವು ನೀಟಾಗಿ ಮಾಡಿ ಲಾಸ್ಟಲ್ಲಿ ಒಂದು 5 ನಿಮಿಷ ಮುಚ್ಚಿಟ್ಟು ಅದನ್ನು ಬೇಯಿಸಿದಾಗ ಚೆನ್ನಾಗಿ ಅರಳುತ್ತೆ ಅನ್ನ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಒಂದಕ್ಕೊಂದು ಅಂಟೋದು ಇಲ್ಲ. ಸೊ ಮೊದಲನೇದಾಗಿ 6 ತಿಂಗಳು ಹಳೇದಾಗಿರಬೇಕು. 2ನೇ ಪಾಯಿಂಟು ಅಂದರೆ 3-4 ಸತಿ ಚೆನ್ನಾಗಿ ತೊಳಿಬೇಕು. 3ನೇ ಪಾಯಿಂಟು ಒಂದು ಅರ್ಧ ಗಂಟೆ ನೆನೆಸಿಟ್ಟಿರಬೇಕು. 4ನೇ ಪಾಯಿಂಟು ಓಪನ್ ವೆಸಲಲ್ಲಿ ಅನ್ನ ಮಾಡೋದು ತುಂಬಾ ಒಳ್ಳೆಯದು. ಸೊ ನೀವು ಊಟ ಮಾಡುವಾಗ ಆ ಅನ್ನಕ್ಕೆ 1 ಚಮಚ ತುಪ್ಪ ಸೇರಿಸ್ಕೊಳ್ಳಿ. ಈ ಒಂದು ಫ್ಯಾಟ್ ಕೋಟಿಂಗು ಅನ್ನದ ಜೊತೆ ಸೇರಿಕೊಂಡಾಗ ನಿಮಗೆ ಅದು ಒಂದೇ ಸತಿ ಶುಗರ್ ಸ್ಪೈಕ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗೆ ತುಪ್ಪದಲ್ಲಿ 0 ಶುಗರ್ ಇರೋದ್ರಿಂದ ಮತ್ತು ನಿಧಾನವಾಗಿ ಅದು ಕರಗಿಸುತ್ತೆ ಅನ್ನನ. ಹಾಗಾಗಿ ಬೇಗ ಹಸಿವು ಆಗಲ್ಲ, ಶುಗರ್ ಲೆವೆಲ್ಲು ಕೂಡ ಮೇಂಟೈನ್ ಆಗುತ್ತೆ. ಈ ರೀತಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನೀವು ಅನ್ನ ಮಾಡುವಾಗ 1-2 ಲೋಟ ಎಕ್ಸ್ಟ್ರಾ ನೀರು ಹಾಕಿ ಇನ್ನೇನು ಮುಕ್ಕಾಲು ಭಾಗ ಅದು ಬೆಂದಾಗ ಮೇಲ್ಗಡೆ ತಿಳಿನೆಲ್ಲ ಬಗ್ಗಿಸ್ಬಿಡ್ಬೇಕು. ಇದನ್ನು ನಾವು ಅನ್ನ ಬಸಿಯೋದು ಅಂತ ಹೇಳ್ತೀವಿ. ಆ ಎಕ್ಸ್ಟ್ರಾ ನೀರು ತೆಗೆದಾಗ ನಿಮಗೆ ಅದರಲ್ಲಿ ಕೆಲವು ಸ್ಟಾರ್ಚ್ ಅಂಶ ಎಲ್ಲ ಹೋಗುತ್ತೆ. ಆವಾಗ ಅದು ಡೈಜೆಷನ್ಗೆ ಲೈಟ್ ಆಗುತ್ತೆ ಹಾಗೂ ಶುಗರ್ ಕಂಟೆಂಟು ಕಡಿಮೆ ಆಗುತ್ತೆ. ಇದು ತುಂಬಾ ಒಳ್ಳೆಯದು. ಹಾಗೆ ಅನ್ನ ಮಾಡಿದ ತಕ್ಷಣ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿನ್ನೋದಕ್ಕಿಂತ ನೀವು ಒಂದು 4 to 6 ಅವರ್ಸ್ ಇಟ್ಟಾಗ ಅದರಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಡೆವಲಪ್ ಆಗುತ್ತೆ. ಆಗ ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರೋದ್ರಿಂದ ನಿಧಾನವಾಗಿ ಶುಗರ್ ಲೆವೆಲ್ ಏರುತ್ತೆ, ಡೈಜೆಷನ್ನು ಕೂಡ ನಿಧಾನವಾಗುತ್ತೆ. ಆದ್ದರಿಂದ ಒಂದು 6 ಅವರ್ಸ್ ಇಟ್ಟು ತಿನ್ನೋದು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ಒಳ್ಳೆಯದು. ಈ ರೀತಿ ಉಪಯೋಗ ಮಾಡಿ. Thank you for watching. Please share with your friends and relatives.